ಮನುಷ್ಯನ ನಿಜವಾದ ಆಯುಷ್ ಎಷ್ಟು ಅಂದ್ರೆ 40. ಎಷ್ಟ ಅಲ್ರಿ ಅಜ್ಜೋರ? ನಾವು ಶಾಲ್ಯಾಗ ಹೋದಾಗ 100 ಅಂದಾರ, ನಮ್ಮ ಮನ್ಯಾಗೂ 100 ಅಂದಾರ. ನೀವೆಲ್ಲಿ ತಂದ್ರಿ ಇದು 40 ಅನ್ಬೇಡ್ರಿ ನೀವು. ನಿಜವಾಗಲೂ ಮನುಷ್ಯನ ಆಯುಸ್ಸಿರೋದು 40 ಮಾತ್ರ. ಮತ್ತೆ ನೀವು 40 ಅಂತೀರಿ ಅಜ್ಜೋರ, 100 ಹೆಂಗಾತು? 40 ಇದ್ದಿದ್ದು 100 ಹೆಂಗಾಯ್ತು ಅಂದ್ರೆ, ಭೂಲೋಕದೊಳಗಿದ್ದೊಬ್ಬ ಮನುಷ್ಯ ಭಗವಂತನಿಗೆ ಪತ್ರ ಬರೆದಾತ. ಯಾವ ಪತ್ರ ಬರೆದ ಅಂದ್ರೆ, ನೋಡಪ್ಪ ಭಗವಂತ, 20 ವರ್ಷ ಬೆಳೆಯೋದ್ರಾಗ ಹೋತು, ಇನ್ನು 20 ವರ್ಷ ಗಳಿಸೋದ್ರಾಗ ಹೋಗ್ಯದ, ಅಲ್ಲಿಗೆ 40 ಸುದ್ದ ಆಗ್ಯದ, ಅಟ್ರೊಳಗೆ ಸತ್ ಹೊಂಟೀವಿ. ಮತ್ತೆ ಈ ಗಳಿಸಿದ್ದೊಂದು ಸ್ವಲ್ಪ ಅನುಭವಿಸಾಕ ಒಂದು 20 ವರ್ಷ ಹೆಚ್ಚಿಗೆ ಕೊಡು, ಇನ್ನೂ 20 ವರ್ಷ ಹೆಂಗಾದ್ರೂ ಬದುಕಂಗ ಅವಕಾಶ ಮಾಡಿಕೊಡು ಅಂತ ಪತ್ರವನ್ನು ಬರೆದು ಭಗವಂತ ಕಳಿಸಿ ನಾವು ಭೂಲೋಕದಿಂದ ಕೈಲಾಸಕ್ಕೆ. ಅಲ್ಲಿ ಕೈಲಾಸದೊಳಗಿದ್ದಂಥ ಶಿವ ಮನುಷ್ಯ ಯಾವತ್ತೂ ಪತ್ರ ಬರೀಲಾರ್ದವ, ಇವತ್ತು ನನಗೊಂದು ಸಂದೇಶ ಕಳಿಸ್ಯಾನ, ಏನದ ನೋಡೋಣ ಅಂತ ತಗದ. ಅಣ್ಣ ಸ್ವಲ್ಪ ಅಲ್ಲಿ ಬಾಯ್ ಮಾಡು. ಯಾವಾಗ ಆ ಭಗವಂತ ಪತ್ರವನ್ನು ತೆಗೆದು ನೋಡಿದ, ಓದಿದ ಎಲ್ಲವನ್ನ, ಆಯ್ತು ಮನುಷ್ಯ ಭೂಲೋಕದೊಳಗದನ, ಒಂದು ದಿನ ಏನು ಬೇಕಂತ ಕೇಳಿಲ್ಲ, ಇದಾ ಮೊಟ್ಟ ಮೊದಲೇ ಒಂದು 20 ವರ್ಷ ಜಾಸ್ತಿ ಮಾಡಂದಾನ, ಮಾಡಿಬಿಡಂತಗ ಅದೇನಾಗದ ಅಂತೇಳಿ ಒಂದು ಮಾತನ್ನ ಶಿವನು ಕೂಡ ಭೂಲೋಕಕ್ಕೆ ಮತ್ತೊಂದು ಸಂದೇಶವನ್ನು ಕಳಿಸಿದ. ಭೂಲೋಕದೊಳಗೆ ಮತ್ತೆ ಸಂದೇಶ ಕಳಿಸಿದ. ಏನು ಕಳಿಸಿದ ಅಂದ್ರ, ಯಾರಿಗೆ ಭೂಲೋಕದೊಳಗ ಆಯುಷ್ ಸಾಕಾಗ್ಯದ, ಹೆಚ್ಚಿಗೆ ವಯಸ್ಸಿರೋದನ್ನ ಕಮ್ಮಿ ಯಾರಿಗೆ ಮಾಡಬೇಕು, ಯಾರಿಗೆ ಜೀವನ ಬ್ಯಾಸರ ಆಗ್ಯದ, ಯಾರಿಗೆ ಆಯುಷ್ ಬೇಡ ಆಗ್ಯದ, ಅವ್ರು ನನ್ನ ಹತ್ರ ಬಂದು ಎಷ್ಟು ವರ್ಷ ಬೇಡ ಅದನ್ನು ಕೊಟ್ಟು ಹೋಗ್ಬೋದು. ಯಾವಾಗ ಈ ಸಂದೇಶ ಕೊಟ್ಟ, ಸಂದೇಶ ಬಂದ 3 ದಿನಕ್ಕ ಆ ಭಗವಂತನ ಹತ್ರ ಹೋಗಿ ನಿಂತು 3 ಓದು ನಿಂತ್ಕೊಂಡು ಅಲ್ಲಿ ಭಗವಂತನ ಬಂದ. ಆ ಭಗವಂತನ ಮುಂದೆ 3 ಪ್ರಾಣಿಗಳು ಹೋಗಿ ನಿಂತುಕೊಂಡು, ಜೀವಿಗಳು. ಕೇಳಿದ ಶಿವ, ಎದಕ್ಕೆ ಬಂದೀರಿ, ಏನು ಕೆಲಸ ಐತಿ? ಏನಿಲ್ಲಪ್ಪ, ಯಾರಿಗೆ ಆಯುಷ್ ಬೇಡ ಆಗ್ಯದ, ಯಾರಿಗೆ ಹೆಚ್ಚಿಗೆ ವಯಸ್ಸು ಸಾಕಾಗ್ಯದ, ತಗೊಂತೀನಂದಿ ಎಲ್ಲದನ್ನು ಕೊಡಕ್ಕೆ ಬಂದೀವಿ. ಹೌದಾ? ಏನು ಎಷ್ಟು ಕೊಡ್ಬೇಕು ಅನ್ಕೊಂಡಿ? ಮೊದಲಿಗೆ ಅಲ್ಲಿ ಕತ್ತಿ ನಿಂತಿತ್ತು. ಯಾವುದ್ರಿ? ನೋಡಿರಲ್ಲ? ನೋಡಿರ ಇಲ್ಲೋ? ಅವು ಇನ್ನೊಂದು ವರ್ಷಕ್ಕೆ ಚಾಟ್ನಾಗ ತೋರಿಸ್ಬೇಕು. ಇದು ಹುಲಿ, ಇದು ಕರಡಿ, ಇದು ಆನೆ ಅಂತ ತೋರಿಸೋ ಬಳೆ ಬರ್ತದೆ. ಮೊದಲಿಗೆ ಯಾವುದು ನಿಂತಿತ್ತು? ಕತ್ತೆ. ಅದಕ್ಕೆ ಕೇಳಿದ, ನಿನಗೆ ಯಾಕೆ ಬೇಡ ಆಗ್ಯದ, ಎಷ್ಟು ವರ್ಷ ಬೇಡ ಆಗ್ಯದ ಏನಂತ ಹೇಳೋ ಯಪ್ಪ? ನನಗೆ ಸುತ್ತ 20 ಬೇಡ ಆಗ್ಯದ. 20 ವರ್ಷ? ಹೌದು, 20 ವರ್ಷ ಬೇಡ ಆಗ್ಯದ. ಎದಕ್ಕ? ಏನು ಕಾರಣ ಹೇಳು. ಏನೋ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಯಜಮಾನ ನನ್ನ ಬೆನ್ನ ಮೇಲೆ, ನನ್ನ ದುಪ್ಪದ ಮೇಲೆ ಉಸುಗಿರ್ತಾನ, ಇಟ್ಟಂಗಿಡ್ತಾನ, ಎಲ್ಲ ಸಾಮಾನುಗಳನ್ನು ನನ್ನ ಬೆನ್ನ ಮೇಲೆ ಇಡ್ತಾನ, ಕಿಲೋಮೀಟರ್ ಗಟ್ಟಲೆ ನಡೆಸ್ತಾನ. ನನ್ನ ಯಜಮಾನ ಅದಾನ, ಅವ ಸುಖದಿಂದಿರಲಿ, ಅವನಿಗೆ 4 ರೂಪಾಯಿ ಹೆಚ್ಚಿಗೆ ಸಿಗಲಿ ಅಂತೇಳಿ ಅವ ಏನು ಬೆನ್ನ ಮೇಲೆ ಹಾಕ್ತಾನ, ಉಸುಗು, ಸಿಮೆಂಟ, ಇಟ್ಟಂಗಿ, ಕಲ್ಲ ಏನು ಹಾಕಿದ್ರು ಅವನು ಹೊತ್ಕೊಂಡು ಕಿಲೋಮೀಟರ್ ಗಟ್ಟಲೆ ಹೋಗಿ ಅವುಗಳನ್ನು ಎಲ್ಲಿ ಇಳಿಸ್ಬೇಕಲ್ಲಿ ಇಳಿಸ್ತೀನಿ. ಇದ್ರಾಗ ಏನು ತೊಂದರೆ ಐತಿ ನಿನಗ? ಇದು ನನ್ನ ಕಾಯಕ ನಾ ಮಾಡ್ತೀನಿ, ತೊಂದರೆ ಅಲ್ಲ. ಆದರೆ
ಇಷ್ಟೆಲ್ಲ ಮಾಡಿದ ಮೇಲೆ ನೆಮ್ಮದಿಯಾಗಿ ಅಡ್ಡಾಡಬೇಕು, ನೆಮ್ಮದಿಯಾಗಿ ಹಸಿರು ಹುಲ್ಲು ಎಲ್ಲಿ ಕಾಣ್ತದೆ ಅಲ್ಲಿ ಬಾಯಿ ಹಾಕಿ ತಿನ್ಬೇಕಂದ್ರ ನನ್ನ ಯಜಮಾನ ಇದು ಎಲ್ಲರ ಓಡಿ ಹೋಗಿತ್ತಂತೇಳಿ ಏನು ಮಾಡ್ತಾನಂದ್ರೆ ಹಿಂದಿನ ಕಾಲಿಗೆ ಮುಂದಿನ ಕಾಲಕ್ಕೆ ಹಗ್ಗ ಕಟ್ಟುತ್ತಾನ, ಓಡಬಾರ್ದಂತ. ಮತ್ತ ಏನಾರ ಬಾಯಿ ಹಾಕಿ ಎಲ್ಲರ ಏನಾರ ತಿಂದಿಗಿಂದತ್ತಂತೇಳಿ ಮುಖಕ್ಕೆ ಮುಖವಾಡನ್ನ ಹೇಳ್ತು, ತಿನ್ನಕ ಬಿಡಲ್ಲ, ಅಡ್ಡಾಡಕ್ಕೆ ಬಿಡಲ್ಲ. ಹಂಗಾಗಿ ಈ ಕತ್ತಿ ಜೀವನ ನನಗೆ ಸಾಕಾಗಿ ಹೋಗ್ಯದ. ಬೆಳಗ್ಗೆಯಿಂದ ಸಂಜೆ ತನಕ ದುಡಿದ್ರೂ ಕೂಡ ನೆಮ್ಮದಿಯಾಗಿ ತಿನ್ನಕ್ಕಾಗಲ್ಲ, ನೆಮ್ಮದಿಯಾಗಿ ಓಡಾಡಕ್ಕಾಗಲ್ಲ. ಅದಕ್ಕೆ ನನಗೆ 20 ವರ್ಷ ಬ್ಯಾಡಾಗ್ಯದ, ತಗೋ. ಆಯ್ತು, ಕತ್ತಿದ ತಗೊಂಡ. ಕತ್ತಿದ ಯಾವಾಗ 20 ವರ್ಷ ಭಗವಂತ ಬೇಡ ಅಂದುಕೊಳ್ಳೆ ವಾಪಸ್ ತಗೊಂಡ. ಇವ ಮನುಷ್ಯನನ್ನು ಕೂಡ ಕರೆದಿದ್ದ ಭಗವಂತ ಬಂದ. ನೋಡಪ್ಪ, ಮತ್ತೆ ನಿಂದ 40 ವರ್ಷ ಆಯುಷ್ಯಿತ್ತು, ಮತ್ತೆ 20 ವರ್ಷ ಬೇಕಂದಿದ್ಯಲ್ಲ, ಇಲ್ಲಿ ಕತ್ತಿಗೆ ಬೇಡಾಗ್ಯದಂತ, ನಿನಗೇನಾರ ಬೇಕೇನು? ಕತ್ತಿಗೆ ಬೇಡಾಗ್ಯದ, ನಿನಗೇನು ಬೇಕೇನು? ಇವ ಅಂದ, ಯಪ್ಪ ಕತ್ತಿದರ ಆಗಲಿ ಯಾವುದರದರ ಆಗಲಿ 20 ವರ್ಷ ಸಿಕ್ಕರೆ ಸಾಕಾಗೈತಿ, ಕೊಡು. ಯಾವುದರ ಆಗಲಿ ಕೊಟ್ಟು ಬಿಡು, ತಗೋ 20. ಎಟ್ಟಾದು? ಮೊದಲು 40 ಇದ್ವಾ, ಈ ಕತ್ತಿದ 20 ತಗೊಂಡು ಎಷ್ಟಾತು? 60 ಆತಲ್ಲ. 60 ಆದಮೇಲೆ ಆ ಕತ್ತಿಯಿಂದ ಮತ್ತೊಂದು ನಿಂತಿತ್ತು. ಯಾವುದು? ನಾಯಿ. ಆ ನಾಯಿ ನಿಂತುಕೊಂಡಿತ್ತು. ನಾಯಿನೂ ಕೇಳ್ದ, ನಿನಗೆ ಯಾಕೆ ಬೇಡಾಗ್ಯದ? ನಿನಗೆ ಯಾಕೆ ಸಾಕಾಗ್ಯದ? ಯಾವಾಗ ನಿನಗೆ ಯಾಕೆ ಬೇಡಾಗ್ಯದ? ನಿನಗೇನಾಗೈತೆ? ನಿನಗೆ ಎಷ್ಟು ವರ್ಷ ಬೇಡಾಗ್ಯದ ಅಂತ ನಾಯಿನ ಕೇಳ್ದ. ಆ ನಾಯಿ ಹೇಳ್ತು, ನೀನೇನೋ ಭಗವಂತ ನನ್ನ ಭೂಲೋಕದೊಳಗ ನಿಯತ್ತಿನ ಪ್ರಾಣಿ ನಾಯಿ ಅಂತೇಳಿ ಹುಟ್ಟಿಸ್ಬಿಟ್ಟಿ. ಅಲ್ಲಿ ನಾನು ನೀನು ಕೊಟ್ಟ ನಿಯತ್ತು ಅನ್ನುವಂಥ ಪದಕ್ಕೆ ತಕ್ಕ ಹಾಗೆ ಅವರು ಹಾಕೋ ಅರ್ಧ ರೊಟ್ಟಿ ತಿಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ಮನೆಯನ್ನು ಕಾಯ್ತೀನಿ. ಆ ಮನೆಯನ್ನು ಕಾಯೋದ್ರ ಜೊತೆಗೆ ಅವ್ರ ಮನೆಗೆ ಯಾರಾದರೂ ಕಳ್ಳರು, ಯಾರಾದರೂ ದರೋಡೆ ಮಾಡೋರು ಬಂದ್ರೆ ಅಂದರೆ ಅವ್ರನ್ನ ಓಡಿಸ್ತೀನಿ. ಮತ್ತು ಹಂಗೆಲ್ಲ ಇದ್ರೂ ಕೂಡ ಯಾಕೆ ಬೇಡಾಗ್ಯದ ನಿನಗ? ಮುಂದದ ಕೇಳೋ ಯಪ್ಪ, ಹೇಳು. ಇಷ್ಟೆಲ್ಲ ಮಾಡ್ತೀನಲ್ಲ, ಅವ ರಾತ್ರಿ ದುಡಿದು ಬೆಳಿಗ್ಗೆಲ್ಲ ದುಡಿದು ಬಂದು ರಾತ್ರಿ ಆರಾಮಾಗಿ ನಿದ್ದೆ ಮಾಡಲಿ, ಅವನಿಗೇನು ತೊಂದರೆ ಆಗಬಾರ್ದಂತೇಳಿ ಊರೆಲ್ಲ ಮಲಗಿದಾಗ ಆ ಮನೆಯನ್ನು ಕಾಯುವುದಕ್ಕಾಗಿ ಆ ಮನೆಯ ಸುತ್ತಲೂ ಮಲಗಿರ್ತೀನಿ, ಓಡಾಡ್ತೀನಿ. ಆವಾಗ ರಾತ್ರಿ ಸಮಯದೊಳಗ ಒಂದು 5-6 ಜನ ಕಳ್ಳರು ಆ ಮನೆಯನ್ನು ದರೋಡೆ ಮಾಡಬೇಕು, ಕಳ್ಳತನ ಮಾಡಬೇಕು ಅಂತೇಳಿ ಕಾಂಪೌಂಡ್ ಜಿಗದು ಒಳಗೆ ಬಂದ ಸಮಯದೊಳಗ ಅವರು ಮನೆಯವ್ರನ್ನ ತೊಡುತ್ತಾರ, ಮನೆಯೊಳಗೆ ಕಳ್ಳತನ ಮಾಡ್ತಾರ, ಮನೆಯವರಿಗೆ ಏನಾದರೂ ತೊಂದರೆ ಆಗ್ತದೆ ಅಂತೇಳಿ ಅವರ ಕಾಂಪೌಂಡ್ ಜಿಗದು ಒಳಗೆ ಬರೋದ್ರೊಳಗೆ ನಾನು ಬೊಗಳ್ತೀನಿ, ಕಚ್ಚಲಿಕ್ಕೆ ಓಡಿ ಹೋಗ್ತೀನಿ. ನಾನು ಕಸ್ತೀನಿ, ನಾನು ಬೊಗಳೋದನ್ನು ನೋಡಿ ಯಾರಾದರೂ ಎದ್ದಾರು ನಮ್ಮನ್ನ ಹಿಡ್ಕೊಂತಾರ ಅಂತೇಳಿ ಅವ ಕಳ್ಳರು ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಕಾಂಪೌಂಡ್ ಜಿಗದು ಒಳ್ಳೆ ವಾಪಸ್ ಓಡಿ ಹೋಗ್ತಾರ. ಅವರು ವಾಪಸ್ ಓಡಿ ಹೋಗದ ಮೇಲೆ ಮತ್ತೆ ಬಂದು ನಾನು ನನ್ನ ಜಾಗಕ್ಕೆ ಮಕ್ಕೊಳ್ಬೇಕಂತ ಬಂದಾಗ ನನ್ನ ಯಜಮಾನನಿಗೆ ನಾನು ಬೊಗಳಿದ ಶಬ್ದ ಕೇಳಿ ಅವ ಕದ ತೆಗೆದು ಹೊರಗೆ ಬರ್ತಾನ. ಅವ ಒಂದು ಬ್ಯಾಟ್ರಿ ಚಕ್ಕಿ ಎಲ್ಲ ಕಡೆ ನೋಡ್ತಾನ. ನಾಯಿ ಯಾಕ ಬೊಗಳಕತ್ತದ, ಏನಾಗ್ಯದ, ಯಾರು ಬಂದವರು ಅಂತ ಎಲ್ಲ ಕಡೆ ನೋಡ್ತಾನ. ಅವಾಗಲೇ ಕಳ್ಳರು ಎಲ್ಲ ಓಡಿ ಹೋಗಿರ್ತಾರ. ಯಾವಾಗ ಹೊರಗೆ ಬಂದು ಬ್ಯಾಟ್ರಿ ಹಿಡಿದು ಎಲ್ಲ ಕಡೆ ನೋಡಿದಾಗ ಯಾರೂ ಕಾಣಲ್ಲ. ಅವ ಯಜಮಾನ ಎಷ್ಟು ಚಂದ ನಿದ್ದೆ ಎತ್ತಿತ್ತು, ಇದು ನಾಯಿ ಸುಮ್ಮನೆ ಬೊಗಳಿ
ನನ್ನ ನಿದ್ದೆ ಹಾಳು ಮಾಡೈತಂತೇಳಿ ತನ್ನ ಬೆಲ್ಟ್ ತಗೊಂಡು ಬಾರ್ ಬೀಳಂಗೆ ಹೊಡಿತಾನೋ ಯಪ್ಪ. ಮೈ ಮೇಲೆ ಬಾರ್ ಬೀಳಂಗ ರಕ್ತ ಬರಂಗ ಹೊಡಿತಾನವ. ಯಾರು ಇಲ್ಲ, ಸುಮ್ಮನೆ ಬಗೊಳಿ ನಮ್ಮ ನಿದ್ದೆ ಹಾಳು ಮಾಡಾಕತ್ತಿ ಅಂತೇಳಿ ಮೈಗೆಲ್ಲ ಹೊಡಿತಾನ. ರಕ್ತ ಬಂದರೂ ಕೂಡ ಜಾಡಿಸಿ ಒದಿತಾನ. ಸಾಕಾಗ್ಯದ ನನಗೆ ನಾಯಿ ಜನ್ಮ, ನಿಯತ್ತಾಗಿರೋದ ಬ್ಯಾಡ, ನಂದು ಒಂದು 20 ತಗೋ. ಅವಂದು 20 ತಗೊಂಡ. ನಾಯಿದ ಮನುಷ್ಯನಿಗೆ ಕೇಳಿದ, ನಿಂತಿಯಲ್ಲೋ ಹೋಗು ಯಪ್ಪ, ಭಗವಂತ ಹೆಂಗಿದ್ರು 60 ಮಾಡಿ ಈ ಒಂದು 20 ಕೊಟ್ಟು ಬಿಡು. ಎದ್ರದ? ನಾಯಿದ. ಇದೊಂದು 20 ಕೊಟ್ಟು ಬಿಡು ಅಂದ. ಯಾವಾಗ ಇದು 20 ಬೇಕಾ ನೋಡು, ಯೋಚನೆ ಮಾಡ, ನಾಯಿದೈತಿ, ಸುದ್ದ ಮಾಡಿ 80 ಆಕತ್ತಿ. ಆಯ್ತು ತಗೋ. 20 ನಾಯಿದು ಕೊಟ್ಟ ಮನುಷ್ಯನಿಗೆ ಎಷ್ಟಾದು? 40 ಮನುಷ್ಯನಿತ್ತು, 20 ಎದ್ರದ್ದು ಬಂತು. ಆಮೇಲೆ 20 ಎಷ್ಟಾಯ್ತು? 80 ಆದಮೇಲೆ ಹೋಗ್ಬೇಕು. ಬ್ಯಾಡಿದು ಕೆಟ್ಟ ಇದು ನಮ್ಮ ಮನುಷ್ಯ ಜನ್ಮನ ಇದು ಹಿಂಗೆ, ಇದು ದರಿದ್ರ. ಇದು ಎಟ್ಟು ಕೊಟ್ಟರು ಸಾಲಲ್ಲ ಇದಕ್ಕೆ. 80 ಆಗ್ಯದ ಸಾಕಂತ ಹೋಗೋದು ಬಿಟ್ಟು ಇನ್ನೂ ಒಂದು ಐತೆ, ಅದು ಎಷ್ಟು ಕೊಡ್ತದೆ ನೋಡಂತ ಮಗ. ಯಾವುದು ನಿಂತಿತ್ತಂದ್ರೆ ಕೊನೆಗೆ ಗೂಗಿ. ಗೂಗಿ ಅಂತೀರ, ಗೂಬೆ ಅಂತೀರ? ಏನವ ಗೂಬೆ ಅರ್ಥ ಆಕದಲ್ಲ. ಒಮ್ಮೊಮ್ಮೆ ಗೂಬೆ ಅಂತಾರೆ, ಒಬ್ರು ಗೂಗಿ ಅಂತ. ನಮ್ಮ ತಲೆ ಕೆಟ್ಟ ಹಾಪಿಡ್ದೋಗಿರ್ತದೆ ಅದನ್ನು ಬರೀ ಮಾಡಿದ್ರೆ. ಗೂಗೆ ಗೊತ್ತಾಕದಲ್ಲ. ಕೊನೆಗೆ ಗೂಗಿ ನಿಂತಿತ್ತು. ಅದನ್ನು ಕೇಳಿದ, ನಿನಗೆ ಎಷ್ಟು ಬ್ಯಾಡಾಗ್ಯದ, ನೀನು ಯಾಕೆ ಕೊಡಕ್ಕೆ ಬಂದಿ, ನಿಂದೇನು ತೊಂದರೆ? ನನಗೂ 20 ವರ್ಷ ಬ್ಯಾಡಾಗ್ಯದ. ಎದಕ್ಕ ಏನಂತ ಹುಟ್ಟಿಸಿಬಿಟ್ಟಿಯೋ ನನ್ನ ಭೂಲೋಕದಾಗ? ಎಲ್ಲರೂ ಮಲಗಿರ್ತಾರ, ಸೂರ್ಯರಲ್ಲ, ಯಾರಿರಲ್ಲ, ಬೆಳಕಿರಲ್ಲ. ನಾನಾ ಒಂದು ಹರಿಯಾಡಬೇಕು. ಹಗಲಂತೈತಿ, ಸೂರ್ಯ ಅಂತ ಐತಂತ, ನವಿಲದಾವಂತ, ಗಿಳಿ ಅದಾವಂತ, ಪಾರಿವಾಳಗಳದಾವಂತ, ಎಂತೆಂಥ ಚಲೋ ಚಲೋ ಪ್ರಾಣಿಗಳನ್ನೆಲ್ಲ ಹಗಲತ್ತ ಹುಟ್ಟಿಸಿ ನನಗೆ ನೋಡ್ರಿ ರಾತ್ರಿ ಬದುಕಾಕ ಕೊಟ್ಟು, ನನಗೆ ರಾತ್ರಿ ಜೀವನ ಸಾಕಾಗ್ಯದ, ನಾನು ಯಾರನ್ನೂ ನೋಡೋಕ್ಕಾಗಲ್ಲ. ಅದಕ್ಕೆ ನನಗೆ ಗೂಗಿ ಥರ ಇರೋದು ಸಾಕಾಗ್ಯದ, ರಾತ್ರಿ ಹೊತ್ತು ಅಡ್ಡಾಡೋದು. ನನಗೂ ಮುಂದಿನ ಜನ್ಮದೊಳಗೆ ಹಗಲತ್ತು ಹುಟ್ಟುವಂಥ ಪ್ರಾಣಿನೋ ಪಕ್ಷಿನ ಆಗ್ಬೇಕು ಅನ್ಕೊಂಡೀನಿ. ಅದಕ್ಕೆ ನನಗೂ 20 ವರ್ಷ ಬ್ಯಾಡಾಗ್ಯದ ತಗೋ. ಅದು ಏನು ಮಾಡಿರ್ತಂದ್ರೆ ಗೂಗಿ ಬರೇ ಕುಂದ್ರದ, ಎಲ್ಲ ಹಿಂಗೆ ಹಿಂಗೆ ನೋಡ್ಕೊಂತ. ಯಾಕೆ ಯಾರೂ ಇರಲ್ಲ ಅದಕ್ಕೆ. ಹಗಲತ್ತ ಕಣ್ಣು ಕಾಣಲ್ಲ, ರಾತ್ರಿ ಆದರೆ ಯಾರು ಸಿಗಲ್ಲ. ಅದಕ್ಕೆ ನನಗೂ ಬ್ಯಾಡಾಗೈತಂತ 20 ಕೊಡ್ತು ಗೂಗೆ. ಇವ ಮನುಷ್ಯನ ಕಡೆ ನೋಡ್ದ ಭಗವಂತ ಹಿಂಗೆ ತಿರುಗಿ, ಇದು ಸುದ್ದಿ ಮಾಡಿಬಿಡು, ಸಾಕೋಗು. 20 ಕತ್ತಿ ಕೊಟ್ಟತಿ, 20 ನಾಯಿ ಕೊಟ್ಟತಿ, ಇದ್ರದ್ದು ಬೇಕಾ? ಸುತ್ತ 100 ಆಕತ್ತಿ, 100 ಮಾಡಿಬಿಡು. ನೋಡಿ ವಿಚಾರ ಮಾಡು. ಏನಿಲ್ಲ, ಸುತ್ತ 100 ಕೊಟ್ಬಿಡು. 50 ವರ್ಷ ಗಳಸಾಕ 50 ವರ್ಷ ಅನುಭವಿಸಿ ಹೋಗ್ಬಿಡ್ತು ನನ್ನ ನಾವು ಮಗ. ಆಯ್ತು ತಗೋ, 100 ಕೊಟ್ಟ, ಅದ್ರದ್ದು 20 ಸೇರಿಸಿ ಎಷ್ಟಾತ್ರಿ ಸುದ್ದ? ಎದ್ರದ? ಕತ್ತಿ, ನಾಯಿ, ಗೂಬೆ ಮೂರದು ಸೇರಿ 60, ಅವನೊಂದು ಸೇರಿ 40, ಎಷ್ಟು? 100 ಆತು. ಈ ಮನುಷ್ಯ ಭಗವಂತ 100 ವರ್ಷ ಎಲ್ಲ ರೆಡಿ ಮಾಡಿ ಕೊಟ್ಟ ಮೇಲೆ ಆತಗೆ ಕೃತಜ್ಞತೆ ಹೇಳಬೇಕ ಬೇಡ? ಏನು ಕೃತಜ್ಞತೆ ಹೇಳಿಲ್ಲ, ಧನ್ಯವಾದ ಹೇಳಿಲ್ಲ, ಆಶೀರ್ವಾದ ಪಡ್ಕೊಳ್ಳಿಲ್ಲ. ಇವೇನು ಮಾಡಿಬಿಟ್ಟಂದ್ರೆ 100 ಆದವಲ್ಲ ಇನ್ಯಾವ ನಮ್ಮನ ಕೇಳವ ನಡಿ ಅಂತ ಹೊಂಟ ಮಗ. ಇವ 150 ನಡಿ ಇನ್ನೇನಂತ ಹೊಂಟನಿವ, ಎದೆ ಉಬ್ಬಿಸ್ಕೊಂಡ. ಭಗವಂತ ಅಂದಲ್ಲ ಮಗನ, 120 ಬೇಕಾದಾಗ ಕಾಲ ಕೈಯ ಯಪ ಯಪ ಅನ್ಕೊಂಡ ನಿಂತಿ ಮಗನ. 100 ಆದ ಕೂಡ ಎದಿ ಸೆಡ್ಸ್ಕೊಂಡು ನನಗೆ ಬೇನ ಮಾಡಿ ಹೊಂಟೆ. ಅದಕ್ಕೆ ಭಗವಂತ ವಿಚಾರ ಮಾಡ್ದ, ಇವನಿಗೆ 100 ಕೊಟ್ಟಿದ್ದಕ್ಕೆ ಹಿಂಗೆ ಮಾಡಾಕತ್ತಾನೆ, 100 ವರ್ಷ ಬದುಕಿಸಿದ್ರೆ ಇನ್ನೇನು ನಾನು ಮರ್ತಾ ಬಿಡ್ತಾನೆ ಮಗ. ಇವಂಗೆ ಏನಾದ್ರು ಒಂದು ಕೊಟ್ಟು ಕಳಿಸ್ಬೇಕಂತೇಳಿ ಅವ ಏನು ಮಾಡ್ದ ಭಗವಂತ, ಇನ್ನೊಂದು ಸಿಕ್ಕಾಗುದ್ದಿದ.
ಹಿಂದೊಂದು ಏನು ಸಿಕ್ಕ ಅಂತೀರಿ, ಏನಂತೀರಿ ನೀವು? ಸೀಲು ಗುದ್ದಿ ಕಳಿಸಿದ. ಬೆನ್ನಿಗೊಂದು ಸೀಲು ಸಿಕ್ಕ ಗುದ್ದಿದ. ಏನಂತ ಗುದ್ದಿದ ಅಂದ್ರ, ಮಗನೇ ನಿನಗೆ 100 ವರ್ಷ ಕೊಟ್ಟಿನಿ ಕರೆ, ಹಿಂದೊಂದು ಸಿಕ್ಕ ಸೀಲು ಗುದ್ದೀನಿ, ಏನ ನೋ ಗ್ಯಾರಂಟಿ. 100 ವರ್ಷ ಕೊಟ್ಟಿನಿ ಕರೆ, ನೋ ಗ್ಯಾರಂಟಿ, ಸೀಲು ಗುದ್ದಿ ಕಳಿಸಿದ್ದೀನಿ, ಯಾವಾಗಾರ ಡಮ್ ಅನ್ಬೋದು ಮಗನೇ ನೀನು ಅಂದವ. ನೋ ವ್ಯಾರಂಟಿ, ನೋ ಗ್ಯಾರಂಟಿ, ಸೀಲು ಗುದ್ದಿ ಕಳಿಸ್ಯಾನ ಭಗವಂತ. 100 ವರ್ಷ ಮನುಷ್ಯನ ಜನ್ಮ ಕರೆ, ಆದ್ರೆ ನೋ ಗ್ಯಾರಂಟಿ, ನೋ ವ್ಯಾರಂಟಿ ಐತಿ ಇದಕ್ಕೆ. ಇದನ್ನ ಯಾಕ ಕತ್ತಿದು, ಯಾಕ ನಾಯಿದು, ಯಾಕ ಗೂಬೆದು ಅಂತ ನೀವು ತಲೆ ಕೆಡಿಸ್ಕೊಂಡಿರ್ಬೋದು. ನೀವೆಲ್ಲ 40 ವಯಸ್ಸಿಂತಾನೆ ಹೆಂಗಿರ್ತಾರೆ ಅಂದರೆ ಗಂಡು ಮಕ್ಕಳು ಕುದುರಿದ್ದಂಗೆ ಇರ್ತಾರೆ. ಇವು ಹೆಂಗ ಕುದುರಿದ್ದಂಗ. 20 ವರ್ಷ ಮಸ್ತ್ ಕಾಲೇಜ, 25 ತನಕ ಕಾಲೇಜ ಆದ ಈದ ದೊಂಬಡಿ ಮಾಡಿರ್ತಾರೆ, ಓಡಾಡಿಬಿಟ್ಟಿರ್ತಾರೆ ಜಿಂಕಿ ಓಡಾಡ್ದಂಗೆ. 25 ವರ್ಷದ ತನ 25 ವರ್ಷದ ತನ ಜಿಂಕಿ ಓಡಾಡ್ದಂಗೆ ಓಡಾಡ್ತಾರ. 25 ಮುಗಿದ ಮೇಲೆ ಲಗಾಮ ಹಾಕ್ತಾರ, ಲಗ್ನ. ಕುದುರೆಗೆ ಹೆಂಗೆ ಲಗಾಮ ಹಾಕಿ ಅವನೊಂದು ಜಾಗ ಕಟ್ತಾರಲ್ಲ, ಹಂಗೆ ಕಟ್ತಾರೆ. ಏನ ಮದುವೆ ಮಾಡ್ತಾರ. ಅತ್ತಾಗ್ಲಿಂದ 40 ವರ್ಷದ ತನ ಉರುಪ್ಲೆ ಮದುವೆ ಹಾಕಾನ, ಮನೆ ಕಟ್ತಾನ, ಒಂದು 3 ಮಕ್ಕಳು ಹಾಕವ. 3 ಮಕ್ಕಳು ಆಗೋದಾಗ ಇವ್ ಎಷ್ಟಾಗಿರ್ತಾವ? 40 ವರ್ಷ ಆಗಿರ್ತಾವ. 40 ತನ ಅಣ್ಣ ಜಿಂಕಿ ಕುದುರೆ ತನ ಜಿಗದಾಡ್ದ. 40 ಆದ ಕೂಡ ಹೆಂಡತಿ ಅಂತಾಳ, ರೇ ಒಂದಲ್ಲ ಎರಡಲ್ಲ 3 ಜನ ಮಕ್ಕಳದಾವ, 2 ಹೆಣ್ಣದಾವ, 1 ಗಂಡ ಐತಿ. 2 ಹೆಣ್ಣಿಗೆ ಮದುವೆ ಮಾಡಿ ಕೊಡ್ಬೇಕು, 1 ಗಂಡಿಗೆ ಮನೆ ಮಾಡಿ ಕೊಡ್ಬೇಕು. ನೋಡ್ರಿ, ದುಡೀರಿ, ಸಾಕಿನ ದುಡೀರಿ. ಆಕೆಗೆ ಒಂದು 20 ತೊಲಿ ಬಂಗಾರ ತರಬೇಕು, ಈಕಿಗೆ ಒಂದು 20 ತೊಲಿ ಬಂಗಾರ ತರಬೇಕು, ಇವಾಗ ಒಂದು 20 ಲಕ್ಷ ಮನೆ ಕಟ್ಟಿಸ್ಕೊಡ್ಬೇಕು. ದುಡೀರಿ, ನಡೀರಿ, ಮಾಡ್ತೇವೆ. ಮಗಳ ಮದುವೆ ಮಾಡಬೇಕು, ಮಗಳ ಮದುವೆ ಮಾಡಬೇಕು, ಅದರದ್ದು ಮಾಡಬೇಕು, ಇದ್ರದ್ದು ಮಾಡಬೇಕು, ಸಾಲಾಕತ್ತಿ ಸೋಲಾಕತ್ತಿ ಮದುವೆ ಮಾಡ್ಬೇಕು ಅನ್ಕೊಂತ ಬೆಳಿಗ್ಗೆ ಹೋದ್ನಂದ್ರೆ ಕೆಲಸಕ್ಕೆ ಸಾಯಂಕಾಲ 8 ಅಥವಾ 6 ಗಂಟೆಗೆ ಮನೆಗೆ ಬರ್ತಾನೆ. ನೀವು ಬೆಳಿಗ್ಗೆ 6ಕ್ಕೆ ಹೋದವ. ಇವ ಹೆಂಗೆ ದುಡಿತಿರ್ತಾನಂದ್ರೆ ಹೆಂಡತಿ ಹೇಳ್ತಿರ್ತಾಳ, ಹೆಣ್ಣು ಹುಟ್ಟ್ಯದ ಮದುವೆ ಮಾಡಬೇಕು, ಗಂಡ ಐತಿ ಮನೆ ಕಟ್ಟಬೇಕು, ಹೊಲ ಮಾಡಬೇಕು, ದುಡೀರಿ. ಬೆಳಿಗ್ಗೆ 6ಕ್ಕೆ ಬ್ಯಾಗ್ ಹಾಕಿದ್ರೆ ಸಾಯಂಕಾಲ 6ಕ್ಕೆ 8ಕ್ಕೆ ಬರ್ತಾನಿವ. ಹಿಂಗೆ ದುಡಿಯಾಕತ್ತಿದ್ದು ನೋಡಿ ಓಣ್ಯಾಗ ಹಿರಿಯರು ಕುಂತಿರ್ತಾರಲ್ಲ, ವಯಸ್ಸಾದವ್ರು ಅವ್ರು ಅಂತಿರ್ತಾರ, ಇದೇನೋ ಮರಾಯ, ಬೆಳಿಗ್ಗೆ 6 ಗಂಟೆಗೆ ಸೂರ್ಯ ಹುಟ್ಟಕ್ಕಿನ ಮೊದಲು ಹೊಕ್ಕತ್ತಿ, ಸೂರ್ಯ ಮುಳುಗಿದ ಮೇಲೆ ಬರ್ತೈತಿ, ಇದೇನು ಕತ್ತಿ ದುಡ್ದಂಗೆ ಬಿಡ್ಯಾಕತ್ತಲ್ಲ ಅಂತಾರವ್ರು. ಯಾರು ದುಡ್ದಂಗ? ಕತ್ತಿ ಎದುರು ದಿಸ್ಕೊಂಡಿದ್ದಾವ 20 ವರ್ಷ ಮುಗೀತು. 60 ತನ ಮಕ್ಕಳು ಮದುವೆ ಮಾಡತ್ತನ ಕತ್ತಿ ದುಡ್ದಂಗೆ ಬೆಳೆದವ. ಎದಕ್ಕೆ? ಕತ್ತಿ ದಿಸ್ಕೊಂಡ ಅನುಭವಿಸ್ಬೇಕು ಮಗ. ಭಗವಂತ ಚಂದ ಇದ್ದು ಡಮ್ ಬಂದೋಗ ಅಂದನವ. ಇವತ್ತು ಹೋಗಿ ಲೆಟ್ರ್ ಕೊಟ್ಟು 20 ವರ್ಷ ಇಸ್ಕೊಂಡು ಬಂದನು, ಯಾಕೆ ಬಿಡ್ತಾನವ? ಮುಗೀತು. ಯಾವಾಗ 40 ಆತು 60 ತನ ಮಕ್ಕಳು ಮದುವೆ ಮಾಡಿ ಮನೆ ಕಟ್ಟತನ 60 ತನ ದುಡಿಯದ ಕತ್ತಿ ದುಡ್ದಂಗ. 60 ವರ್ಷ ಆಯ್ತು ಅಂದ ಕೂಡ ಮಕ್ಕಳು ಮದುವೆ ಆಗಿರ್ತದ, ಕೆಲಸನೂ ಕೂಡ ಕೈ ಬಿಟ್ಟಿರ್ತದ, ರಿಟೈರ್ಡ್ ಆಗ್ತಾನ. ಎಲ್ಲಿ ಕುಂದಿರ್ತಾನ? ಮನ್ಯಾಗ ಕುಂದಿರ್ತಾನೆ. ರಿಟೈರ್ಡ್ ಆಗಿ ಮನ್ಯಾಗ ಎಲ್ಲಿ ಕುಂದಿರ್ತಾನೆ ಹೇಳು? ಆ ಕಟ್ಟಿಗೆ ಏನು ಕಟ್ತಾರೆ ಹೇಳ್ರಿ? 20 ವರ್ಷ ಕತ್ತಿ ದುಡ್ದಂಗೆ ದುಡ್ದ, ಅದು ಕತ್ತಿ ಜನ್ಮ. ಇನ್ನು 20 ವರ್ಷ ಕಟ್ಟಿ ಕುಂದ್ರದೈತಿ ಮನೆ ಕಟ್ಟಿಗೆ, ಅಲ್ಲಿ ಏನು ಕಟ್ತೀವಿ ನಾವು? ಅವಾಗ ಇವ್ರು ಏನು ಮಾಡ್ತಿರ್ತಾರೆ ವಯಸ್ಸಾದವರು? ನೀವು ನೋಡಿ 60 ಮೇಲ್ಪಟ್ಟರಿಗೆ ಅರು ಮರು ಸ್ಟಾರ್ಟ್ ಆಗಿರ್ತೈತಿ. ಅರು ಮರು ಸ್ಟಾರ್ಟ್ ಆದಾಗ ಏನಾಗಿರ್ತೈತಂದ್ರೆ, ಮಗ್ಳ ಮನೆಯಾಕಿ ಇಡ್ಲಿದು ಏನಾರ ಡಬ್ಬಿ ಕೊಟ್ಟು ಕಳಿಸಿದ್ಲು, ಇಡ್ಲಿದು ಏನಾರ ಸೊಪ್ಪು ಸಾಂಬಾರು ಕೊಟ್ಟು ಕಳಿಸಿದ್ದು ಏನಾರ ನಿಮ್ಮ ಮನೆಗೆ ಬಂದು, ಯಾಕ ಮಣ್ಣಿ ಡಬ್ರಿ ಉಳ್ದೈತಿ, ಮಣ್ಣಿದ ಬಟ್ಲು ಉಳ್ದೈತಿ, ಮಣ್ಣಿ ಚಮಚ ಉಳ್ದೈತಿ, ಮಣ್ಣಿ ಕೊಟ್ಟ ಇಡ್ಲಿ ಡಬ್ಬಿ ಉಳ್ದೈತಿ ಕೊಡು ಅಂತ ಏನಾರ ಮನೆಗೆ ಬಂದ್ಲಂದ್ರೆ ಈಕಿ ಕುಂತಿರ್ತಾಳಲ್ಲ ಕಟ್ಟಿಗೆ 60 ವಯಸ್ಸಿನ ಮುದುಕಿ ಸ್ಟಾರ್ಟ್ ಒದರಾಕ. ಯಾರು ಬಂದಾರೇನ, ನಾ ಗಳಿಸಿದ್ದೆಲ್ಲ ಹಾಳು ಮಾಡ್ಕೊಂಡು ಕುಂತಾಳಿಕ್ಕಿ. ನಾನು ನೋಡಿಕಿ ಇನ್ನು ಮನೆ ಹಾಳು ಬೆಂಕಿ ಹಚ್ತಾಳೆ. ಇನ್ನು
ಇನ್ನು ನನ್ನ ಜೋಡಿ ಜಗಳ ಆಡ್ಕೊಂಡು ಕುಂದಿರ್ತಾಳೆ ಈಕಿ. ಬರ್ರಿಪ್ಪ ಬರ್ರಿ, ಬಂದು ಒಳಗ ನೋಡು ಯಾರು ಬಂದಾಳ, ಎದಕ್ಕೆ ಬಂದಾಳ? 20 ವರ್ಷ ಒದರದಾಗ ಹೋಗತ್ತಕಿ ಜನ ಕೊಂತ ಬಿಡದ ಮನೆ ಕಟ್ಟಿಗೆ ಹೋಗಾರನ ಬರೋಣ ಬೈಕೊಂತ. ಯಾಕೆ ಅರುಮರುವಾಗಿರ್ತದ? 20 ವರ್ಷ ನಾಯಿ ಒದರದಂಗೆ ಒದರಿ 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 ಅಕ್ಕಿಗೆ ಬೈದು ಇಕ್ಕಿಗೆ ಬೈದು ಅಲ್ಲಿ ಬೈದು ಇಲ್ಲಿ ಬೈದು 20 ವರ್ಷ ನಾಯಿ ಜನ್ಮನೂ ಹೊಕ್ಕತ್ತಿ. ಲಾಸ್ಟಿಗೆ ಯಾವುದು ಬರ್ತತಿ? 80 ವಯಸ್ಸು ಆಕತ್ಯ. 20 ವರ್ಷ ಮನೆ ಕಟ್ಟಿ ಕುಂತು ಒದರಿ ಒದರಿ 80 ಸುದ್ದ ಆತು. 20 ಕತ್ತಿ ದುಡ್ದಂಗೆ ದುಡಿದ್ಲು, 20 ನಾಯಿ ಒದರ್ದಂಗೆ ಒದರಿದ್ರು. ಇನ್ನು ಲಾಸ್ಟಿಗೆ 20 ವರ್ಷ ಐತಿ ಎದ್ರದ ಗೂಗಿ. ಅವು 80 ಆದಮೇಲೆ ಮನೆಗೆ ಹೆಂಗೆ ಕುಂತಿರ್ತಾವೆ ಮುದಕ ಮುದುಕಿ ನೋಡಿರಿ, ಕಣ್ಣು ಕಾಣಲ್ಲ, ರಾತ್ರಿ ನಿದ್ದೆ ಹತ್ತಲ್ಲ, ಹಾಗಲ್ಲ ನಿದ್ದೆ ಮಾಡಲ್ಲ, ಹಿಂಗೆ ಕುಂತು ಬಿಟ್ಟಿರ್ತಾವೆ. ಕಣ್ಣು ಆಪರೇಷನ್ ಮಾಡ್ಕೊಂಡು ಕರಿ ಚಸ್ಮಾ ಹಾಕ್ಕೊಂಡು. ಅವ್ರ ಮೊಮ್ಮಗ ಬಂದಿರ್ತಾನೆ, ಯಾವ ಊರಪ್ಪ ಅಂತ ಕೇಳ್ತಾ ಆಕಿ. ಹಾಗಲತ್ತ ರಾತ್ರಿ ಆದ್ಕೊ ಎದಿ ಉರಿತತ್ತ, ಯಪ್ಪ ಕರ್ಕೊಂಬಿಡೋ ಶಿವ ಸಾಕಾಗೈತಿ. ಎದ್ರದ ಅದು ಜ್ಞಾನಿ ಬೇಕಾಗಿತ್ತು ಇದು ಕೇಳಿ ಕೇಳಿ ತಗೊಂಬಂದ ನೀವು ಮನುಷ್ಯ. ಯಾವಾಗ ಕೆಮ್ಮು ಧಮ್ಮು ಬರ್ತೈತಿ ಮುಗೀತು. ಅಲ್ಲಿ 20 ವರ್ಷ ನಾಯಿ ಒದರ್ದಂಗೆ ಒದರಾಕ ಯಾವ ಕಳ್ಳನ ಬರಲ್ಲ ಮನ್ಯಾಗ. ಮುದುಕಿ ಐತಿ ಬಿಡುವ ಮರಿ, ಸ್ವಲ್ಪ ಸೌಂಡ್ ಆದ್ರೆ ಎದ್ದು ಎದ್ದು ಹೇಳ್ತದ, ನಿದ್ದಿಲ್ಲ ಬದ್ದಿಲ್ಲ ಅಂತಾರ. ಅಲ್ಲಿ 40 ವರ್ಷ 20 ವರ್ಷ ಕತ್ತಿ ದುಡ್ದ ಮದುವೆ ಮಾಡಾಕ ಎಲ್ಲ ಮಾಡಾಕ. ಇಲ್ಲಿ ಲಾಸ್ಟಿಗೆ ಕೆಮ್ಕೊಂತ ನಿದ್ದಿಗಟ್ಕೊಂಡು ನಿದ್ದಿಲ್ಲ ಏನಿಲ್ಲ, ಇದು ಕೆಮ್ಕೊಂತ ಕುಂತು. ಹಿಂಗಾದ್ರೆ ಮನುಷ್ಯ ಜನ್ಮ ಸಾರ್ಥಕ ಆಗಲ್ಲ. ಇದು ನಾಯಿ ಹಂಗ ಕತ್ತಿ ಹಂಗ ಗೂಗಿ ಹಂಗ ಬದುಕುವುದಕ್ಕಾಗಿ ನಾವು ಬಂದಿಲ್ಲ. ನಾವು ನಾಯಿ ಹಂಗ ಗೂಗಿ ಹಂಗ ಬದುಕಿ ಹೋದ್ರೆ ಜೀವನ ಕಿಮ್ಮತ್ತು ಬರಲ್ಲ. ಒಳ್ಳೆ ರೀತಿ ಬದುಕಬೇಕು, ನಾವು ಒಳ್ಳೆಯವರಾಗಿ ಬದುಕಬೇಕು. ಯಾವ ರೀತಿ ಒಳ್ಳೆಯವರಾಗಬೇಕು? ಈ ಮನುಷ್ಯ ಜನ್ಮ ಏನು ಭಗವಂತ ಕೊಟ್ಟಾನಲ್ಲ, ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಅಲ್ಲಿ ಕತ್ತೆದೋ ನಾಯಿದೋ ಗೂಗಿದೋ ಏನೋ 40-60 ಕೊಟ್ಟಾನಲ್ಲ, ಇದನ್ನು ನಾಯಿ ಹಾಗೆ ಕತ್ತಿ ಹಾಗೆ ಗೂಗಿ ಹಾಗೆ ಬದುಕೋದಲ್ಲ. ಇದನ್ನೊಂದಿಷ್ಟು ಒಳ್ಳೆಯದಕ್ಕೆ ಬಳಸಬೇಕು, ಒಳ್ಳೆಯದನ್ನು ಮಾಡಬೇಕು. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಾವು ಒಳ್ಳೇದು ಮಾಡಕ್ಕೆ ಹೋಗಲ್ಲ ಮಂದಿ. ನಾವು ಈ ಒಳ್ಳೆಯತನವನ್ನು ಮಾಡಲಾರ್ದಕ್ಕ ಈ 100 ವರ್ಷದ ಜೀವನವನ್ನು ಒಂದಿಷ್ಟು ಸಾರ್ಥಕ ಮಾಡಿಕೊಳ್ಳಾರ್ದಕ್ಕ ಅಂತ ಹೇಳಿದೆ. ಏನಂತ ಏನು ಹೇಳ್ದೆ ಹೇಳ್ರಿ? ಒಬ್ಬರ ಮನವನೊಯ್ಯಿಸಿ ಒಬ್ಬರ ಮನವಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಏನಾಗುವುದಯ್ಯ? ಎಷ್ಟು ಮಂದಿ ಹೋದ್ರ ಅಯೋಧ್ಯಕ್ಕ? ನೀವೆಲ್ಲ ನೋಡಿರ್ತೀರಿ. ಎಂತೆಂಥ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲರೂ ಹೋಗಿದ್ರೆ ಮುಣಿಗಿ ಬಂದರು. ನಿಮಗೆಲ್ಲರಿಗೂ ಗೊತ್ತದವ್ರು ಏನೇನು ಮಾಡ್ಯಾರ ಅಂತೇಳಿ. ಅಲ್ಲಿ ಹೋಗಿ ಮುಣಿಗಿದ ಕೂಡ ಅವ್ರ ಪಾಪ ಹೋತೇನು? ಇಲ್ಲ. ಯಾಕ ಈ ಘಾತ ಮಾಡಬಾಡ್ರಿ, ಇನ್ನೊಬ್ಬರಿಗೆ ಮೋಸ ಮಾಡಬಾಡ್ರಿ, ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳ್ರಿ. ಹೇಳ್ತಾರೆ ಒಂದು ಕಡೆ, ಮನೆಯ ಕಿಚ್ಚು ಮನೆಯ ಸುಡದೆ ನೆರಮನೆ ಸುಡುವುದೇ. ಏನು ಹೇಳ್ರಿ? ಮನೆಯ ಕಿಚ್ಚು ಮನೆಯ ಸುಡದೆ ನೆರಮನೆಯ ಸುಡುವುದೇ. ಮೊದಲು ಮನೆ ಒಳಗೆ ಬೆಂಕಿ ಹತ್ತದ ಅಂದ್ರೆ ನಮ್ಮ ಮನೆ ಸುಡ್ತದ, ನಂತರ ಒಳಗೆ ಮಂದಿ ಮನೆ ಸುಡ್ತದ. ಯಾವನಾರ ಭಾಳ BP ಏರಿ ಜಗಳಾಡಕತ್ತಂದ್ರೆ ಅವ BP ಜಾಸ್ತಿ ಆದ್ರೆ ಮೊದಲು ಅವನ ಸಾಯ್ತಾನ, ಮುಂದಿದ್ದವ ಸಾಯಲ್ಲ. ನಮ್ಮ ಮನ್ಯಾಗ ಮೊದಲು ಬೆಂಕಿ ಹತ್ತದ ಅಂದ್ರೆ ನಮ್ಮ ಮನೆ ಪೂರ್ತಿ ಸುಟ್ಟ ಮೇಲೆ ಬಾಜು ಮನೆ ಪಕ್ಕದ ಮನೆಗೆ ಬೆಂಕಿ ಹತ್ತದ. ಹಂಗ ನಾವು ಇನ್ನೊಬ್ಬರಿಗೆ ಕೆಟ್ಟದು ಮಾಡಕ್ಕೆ ಹೋಗ್ತೀವಿ, ನಾವು ಇನ್ನೊಬ್ಬರ ಮನೆ ಮೇಲೆ ನಿಂಬೆಹಣ್ಣು ಒಗಿತೀವಿ, ನಾವು ಇನ್ನೊಬ್ಬರ ಮನೆ ಹಾಳಾಗಲಿ ಅಂತ ಏನಾರು ದ್ವೇಷ ಮಾಡಕ್ಕೆ ಹೊಂಟಿವಿ ಅಂದ್ರೆ ಮೊದಲು ನಮ್ಮ ಮನೆ ಹಾಳಾಗ್ತದ, ಮೊದಲು ನಮ್ಮ ಜೀವನ ನಾಶ ಆಗಿ ಹೋಗ್ತದ. ನಿಮಗೆ ಸರಿಯಾಗಿ ತಿಳಿಬೇಕಂದ್ರೆ ಇನ್ನೊಬ್ಬರಿಗೆ ಹಾಳು ಮಾಡಕ್ಕೆ ಹೋದಿವಿ ಅಂದರೆ, ಇನ್ನೊಬ್ಬರ ಮನೆಯನ್ನು ಘಾತ ಮಾಡಕ್ಕೆ ಹೋದಿವಿ ಅಂದರೆ
ಇನ್ನೊಬ್ಬರ ಮನೆಗೆ ಏನಾದರೂ ನಾವು ಬೆಂಕಿ ಹಚ್ಚಕ್ಕೆ ಹೋದಿವಿ ಅಂದರೆ ನಮ್ಮ ಬದುಕು ಕೂಡ ಸರ್ವನಾಶ ಆಗ್ತದೆ ಅನ್ನೋದನ್ನು ತಿಳಿಬೇಕಾಗಿತ್ತಂದ್ರ ಒಂದು ಅದ್ಭುತವಾದಂಥ ಘಟನೆ ಐತಿ. ಹೆಂಗೈತಂದ್ರೆ ಅದು ಭಾಳ ವಿಶೇಷವಾಗಿ ಐತಿ. ನಾವು ಇನ್ನೊಬ್ಬರಿಗೆ ಏನಾದ್ರು ನೋವು ಮಾಡಕ್ಕೆ ಹೋದ್ವಿ, ತೊಂದರೆ ಮಾಡಕ್ಕೆ ಹೋದ್ವಿ ಅಂದ್ರೆ ಅದು ನಾವು ಅನುಭವಿಸ್ತೀವಿ. ಒಮ್ಮೆ